ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಫ್ಟರ್ ಡೆಲಿವರಿ ಆದಮೇಲೆ ಬೆಳ್ಳಿ ಫ್ಯಾಟ್ನ ಯಾವ ರೀತಿ ರಿಡ್ಯೂಸ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ 1 ಮಂತಿಂದ 9 ಮಂತ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಹೊಟ್ಟೆ ಒಳಗಡೆ ಒಂದು ಮಗು ಬೆಳೀತಾ ಇದೆ. 2-3 kg ಇರುತ್ತೆ ಅಂದಮೇಲೆ ಆಲ್ಮೋಸ್ಟ್ ಬೆಳ್ಳಿ ಫ್ಯಾಟ್ ಅನ್ನೋದು ತುಂಬ ಮುಂದೆ ಬಂದಿರುತ್ತೆ. ಆ ಮಗು ಹುಟ್ಟಿದ ಮೇಲೆ, ಡೆಲಿವರಿ ಆದಮೇಲೆ ಆ ಬೆಳ್ಳಿ ಫ್ಯಾಟು ಅಷ್ಟು ಈಸಿಯಾಗಿ ಒಳಗಡೆ ಹೋಗೋದಿಲ್ಲ. ಸೊ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ, ಈ ಬೆಳ್ಳಿ ಫ್ಯಾಟ್ನ ರಿಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಈಗ 3 ಟೈಮ್ಸು ಊಟ ಮಾಡ್ತಿರ್ತಾರೆ ಒಂದು ದಿನದಲ್ಲಿ. ಅಂದರೆ 1 ಟೈಮ್ ಲೆಸ್ ಮಾಡಿಬಿಟ್ಟು ನಾವು ಸಣ್ಣ ಆಗಬೇಕು, ವೆಯ್ಟ್ನ ರಿಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬರೀ 2 ಟೈಮ್ಸ್ ಊಟ ಮಾಡೋವಂಥದ್ದು ಮತ್ತು ಸ್ವಲ್ಪ ತಿನ್ನೋ ಅಂಥದ್ದು, ಈ ರೀತಿ ಎಲ್ಲ ಸಾಕಷ್ಟು ತಪ್ಪುಗಳನ್ನ ಮಾಡ್ತಿರ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ವೆಯ್ಟ್ ಲಾಸ್ ಆಗೋದಿಲ್ಲ. ಸೊ ನಾವು ವೆಯ್ಟ್ ಲಾಸ್ ಆಗಬೇಕು, ಆಫ್ಟರ್ ಡೆಲಿವರಿ ಆದಮೇಲೆ ಬೆಳ್ಳಿ ಫ್ಯಾಟ್ ಕಡಿಮೆ ಆಗಬೇಕು ಅಂದರೆ ನಾವೊಂದು ಮೊದಲನೇದಾಗಿ ಹೆಲ್ದಿ ಡಯಟ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಹೆಲ್ದಿ ಡಯಟ್ ಅಂದರೆ ಯಾವ ರೀತಿ ಅಂದರೆ, ಈ ಫಾರ್ ಎಕ್ಸಾಂಪಲ್ ಮೊದಲನೇದಾಗಿ ನೋಡೋದಾದರೆ, ಇವಾಗ ಮಾರ್ನಿಂಗ್ ಟೈಮ್ ಎದ್ದಾಗ ನಾವು ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ ಹಾಲು ಕುಡಿಯೋದು, ಟೀ ಕುಡಿಯೋದು, ಕಾಫಿ ಕುಡಿಯೋದು, ಈ ರೀತಿ ಮಾಡ್ತಿದ್ವಿ ಅಲ್ವಾ. ಸೊ ಇದ್ರ ಬದಲಾಗಿ ಮೆಂತ್ಯ ಕಾಳು ಬರುತ್ತಲ್ಲ, ಮೆಂತ್ಯ ಕಾಳು ಜೀರಿಗೆ ಬರುತ್ತಲ್ಲ, ಇದನ್ನು ನೈಟ್ ಟೈಮು ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದ್ರದ್ದು ನೀರು ಕುಡಿಬೋದು. ಇಲ್ಲ ಅಂತ ಹೇಳಿದ್ರೆ ಮಾರ್ನಿಂಗ್ ಎದ್ದಾಗ ಈ ಮೆಂತ್ಯ ಅಥವಾ ಜೀರಿಗೆ ಯಾವುದಾದ್ರೂ ಸರಿ ನೀರಲ್ಲಿ ಹಾಕಿಬಿಟ್ಟು ಕುದಿಸ್ಬಿಟ್ಟು ನೀರು ಕುಡಿಯೋವಂಥದ್ದು. ಸೊ ಈ ರೀತಿ ಮಾಡ್ಬೋದು. ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಮತ್ತು ನಮ್ಮ ಬಾಡಿ ಕೂಡ ಕೂಲಾಗಿರುತ್ತೆ, ಹಾಗೆ ಹಾಲು ಉತ್ಪತ್ತಿ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಈ ಮೆಂತ್ಯ ಮತ್ತು ಜೀರಿಗೆದು ಬರುತ್ತಲ್ಲ, ಇದನ್ನು ಪ್ರತಿದಿನ ಕುಡಿಯೋದಕ್ಕೆ ಹೋಗ್ಬಿಡಿ. ಒಂದಿನ ಬಿಟ್ಟು ಒಂದಿನ ಕುಡಿದ್ರೆ ಬೆಟರು. ಇನ್ನು ನೆಕ್ಸ್ಟು ಮಾರ್ನಿಂಗ್ ಎದ್ದಾಗ ನೀರಿಗೆ ಸ್ವಲ್ಪ ಲೆಮನ್ ಹಿಂಡ್ಬಿಟ್ಟು ಸ್ವಲ್ಪ ಚೂರು ಜೇನುತುಪ್ಪ ಬರುತ್ತಲ್ಲ, ಅದನ್ನ ಹಾಕ್ಕೊಂಡು ಕುಡಿಬೋದು. ಇನ್ನು ಅದು ಬಿಟ್ಟರೆ ಒಂದೊಳ್ಳೆ ಡ್ರೈ ಫ್ರೂಟ್ಸ್ದು ಸ್ಮೂದಿ ಮಾಡ್ಕೊಂಡು ಕುಡಿಬೋದು. ಸೊ ಈ ರೀತಿ ಮಾರ್ನಿಂಗ್ ಟೈಮು ಒಂದು ಒಳ್ಳೆ ಹೆಲ್ದಿಯಾಗಿರ್ತಕ್ಕಂಥ ಡ್ರಿಂಕ್ಸ್ಗಳನ್ನ ಕುಡಿಬೇಕಾಗತ್ತೆ. ಇನ್ನು ನೆಕ್ಸ್ಟು ಫುಡ್ ವಿಚಾರಕ್ಕೆ ಬಂದರೆ, ಇವಾಗ ಒಂದು ದಿನದಲ್ಲಿ ನಾವು 3 ಟೈಮ್ಸ್ ಊಟ ಮಾಡ್ತಿರ್ತೀವಲ್ವ. ಸೊ 3 ಟೈಮ್ಸು ನಾವು ಒಂದೇ ಸರಿ ತಿನ್ನೋ ಬದಲು ಸ್ವಲ್ಪನೇ 4 ಟೈಮ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಈಗ 3 ಟೈಮು ಎಷ್ಟು ತಿಂತಿರ್ತೀವಿ ಅಷ್ಟನ್ನೇ 4 ಟೈಮ್ಗೆ ತಿಂದರೆ ಆವಾಗ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಂಗಂತ ಹೇಳ್ಬಿಟ್ಟು ಇವಾಗ ಆಲ್ಮೋಸ್ಟು ತುಂಬ ಎಲ್ಲರ ಮನೇಲೂ ಬಾಣಂತಿ ಇರೋ ಎಲ್ಲರ ಮನೇಲೂ ಯಾವ ರೀತಿ ಮಾಡ್ತಾರೆ ಅಂದರೆ, ಮಗು ಇರುತ್ತೆ, ನಾವು ಇರ್ತೀವಿ, ಹಾಲು ಜಾಸ್ತಿ ಬೇಕಾಗಿರುತ್ತೆ. ಇವಾಗ ಒಬ್ಬರೇ ಅಲ್ಲ, ಇಬ್ಬರು ಇರ್ತೀವಿ, ತಾಯಿ ಮತ್ತು ಮಗುಗೂ ಕೂಡ ಹಾಲು ಬೇಕು, ತಾಯಿನೂ ಕೂಡ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಊಟಗಳನ್ನ ಕೊಡ್ತಿರ್ತಾರೆ. ಕೆಲವೊಬ್ಬರು ಮನೆ ನಾವು ಮೊದಲೆಲ್ಲ ಇಷ್ಟು ಊಟ ಮಾಡ್ತಿದ್ರೆ ಮಗು ಇರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಊಟನ ಕೊಡ್ತಿರ್ತಾರೆ. ಅಂದರೆ ನಾವೇನಾದರೂ ಫಸ್ಟು 2 ದೋಸೆ ತಿಂತಿದ್ರೆ ಇವಾಗ ಮಗುವೂ ಹಾಲು ಬೇಕು ಅಂತ ಹೇಳ್ಬಿಟ್ಟು 4 ದೋಸೆ ತಿನ್ನೋವಂಥದ್ದು. ಸೊ ಈ ರೀತಿ ನಾವು ಜಾಸ್ತಿ ತಿನ್ನಕ್ಕೆ ಹೋದರೆ ಏನಾಗ್ಬಿಡುತ್ತೆ ಅಂದರೆ, ನಮ್ಮ ಬಾಡಿನಲ್ಲಿ ಫ್ಯಾಟ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಆವಾಗ ಯಾವುದೇ ರೀತಿ ಬೆಳ್ಳಿ ಫ್ಯಾಟ್ನ ರೆಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದ್ರ ಬದಲಾಗಿ ನಾವು ಏನು ಮಾಡಬೇಕು ಅಂದರೆ, ಬರೀ ಈ ಥರ ಅನ್ನ, ಇಡ್ಲಿ, ದೋಸೆ ಈ ರೀತಿ ತಿನ್ನೋದಕ್ಕೆ ಹೋಗಬಾರ್ದು. ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ಪ್ರೋಟೀನ್ ಇರೋ ಅಂಥ ಫುಡ್ಗಳನ್ನ ತೊಗೋಬೇಕಾಗತ್ತೆ. ಅಂದರೆ ಇವಾಗ ಆ ರೀತಿ ಯಾವ ರೀತಿ ಅದು ಅಂದರೆ, ಈಗ ಮಾರ್ನಿಂಗ್ ನೋಡಿ, ನಾವು ಏನೋ ಒಂದು ತಿಂಡಿ ತಿನ್ನೋ ಬದಲು ಒಳ್ಳೆ ವೆಜಿಟೇಬಲ್ಸು, ಫ್ರೂಟ್ಸ್ಗಳು, ಮೊಟ್ಟೆ, ಈ ರೀತಿ ನಾವು ಒಂದು ಒಳ್ಳೆ ಹೆಲ್ದಿ ಫುಡ್ನ ಫಾಲೋ ಮಾಡಬೇಕಾಗತ್ತೆ. ಮತ್ತು ಇವಾಗ ಸ್ನ್ಯಾಕ್ಸ್ ಅಂದ್ಕೊಳ್ಳಿ, ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ನಾವು ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಬಿಸ್ಕೆಟ್ಗಳು ಕೊಡೋ ಅಂಥದ್ದು, ಟೀ ಕಾಫಿ ಜೊತೆಗೆ ಬ್ರೆಡ್ ಕೊಡೋ ಅಂಥದ್ದು, ರಸ್ಗಳು ಕೊಡೋ ಅಂಥದ್ದು. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಈ ಸ್ನ್ಯಾಕ್ಸ್ಗೆ ಇದ್ರ ಬದಲಾಗಿ ಮೊಳಕೆ ಕಾಳೆಲ್ಲ ಬರುತ್ತಲ್ಲ, ಆ ಮೊಳಕೆ ಕಾಳು ಜೊತೆಗೆ ಸ್ವಲ್ಪ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಸಲಾಡ್ ಥರ ಮಾಡಿಕೊಂಡು ಈ ರೀತಿ ತಿಂದರೆ ಒಂದು ಒಳ್ಳೆ ಡಯಟ್ ಅಂತಲೇ ಹೇಳ್ಬೋದು. ಮತ್ತು ಮೇಯ್ನಾಗಿ ನಾವು ಫ್ಯಾಟ್ನ ರೆಡ್ಯೂಸ್ ಮಾಡಲೇಬೇಕು ಅಂತ ಇದ್ದರೆ ಮೇಯ್ನಾಗಿ ಈ ಜಂಕ್ ಫುಡ್ ಅನ್ನೋದನ್ನ ಮರ್ತು ಬಿಡಬೇಕು ಅಂತಲೇ ಹೇಳ್ಬೋದು. ಈ ಜಂಕ್ ಫುಡ್ ತಿನ್ನೋದ್ರಿಂದ ಫ್ಯಾಟ್ ಅನ್ನೋದು ನಮ್ಮ ಬಾಡಿನಲ್ಲಿ ಪ್ರತಿಯೊಂದು ಭಾಗದಲ್ಲೂ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಜಂಕ್ ಫುಡ್ ತಿನ್ನಬಾರ್ದು. ಇನ್ನೊಂದು ಸ್ವೀಟ್ಸ್ ಬರುತ್ತಲ್ಲ, ಈ ಸ್ವೀಟ್ಸ್ನೂ ಕೂಡ ನೀವು ತುಂಬಾ ಕಂಟ್ರೋಲ್ ಮಾಡಬೇಕಾಗತ್ತೆ. ನೀವೇನಾದರೂ ಒಂದು 4-5 ಸ್ವೀಟ್ಸ್ ತಿಂತಿದ್ದೀವಿ ಅಂದರೆ ಅಟ್ಲೀಸ್ಟ್ ಅದರಿಂದ ನೀವು ಒಂದು ಅರ್ಧ ಸ್ವೀಟ್ ಆದರೂ ತಿಂದ್ಕೊಂಡು ಕಂಟ್ರೋಲ್ ಮಾಡೋಷ್ಟು ನೀವು ಮೈಂಡಲ್ಲಿ ಪ್ರಿಪೇರ್ ಆಗಿರಬೇಕು. ಸೊ ಈ ರೀತಿ ಒಂದು ಹೆಲ್ದಿ ಫುಡ್ಡನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ನೇದಾಗಿ ಬಂದು ನೀವು ಆಲ್ಮೋಸ್ಟ್ ನೀವು ಎಷ್ಟು ಸಾಧ್ಯನೋ ಅಷ್ಟು ಆ್ಯಕ್ಟಿವ್ ಆಗಿರಬೇಕು.
ಇವಾಗ ಮನೇಲಿ ಪಾಪು ಆಗಿದೆ, ನಾವು ಬಾಣಂತಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಚೆನ್ನಾಗಿ ತಿನ್ಕೊಂಡು ಕೂತ್ಕೊಬಿಡೋದಲ್ಲ. ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿ ಓಡಾಡಿಕೊಂಡು ಪಾಪುನ ಆಟಾಡಿಸ್ಕೊಂಡು ಆ್ಯಕ್ಟಿವ್ ಆಗಿ ಇರಬೇಕು. ನಾವು ಫಿಸಿಕಲಿ ಸ್ಟ್ರಾಂಗ್ ಆಗಿ ಇರಬೇಕು. ಮತ್ತು ಇದ್ರ ಜೊತೆಗೆ ನೀವು ಬೆಳಗ್ಗೆ ಮತ್ತು ನೈಟ್ ಟೈಮು ವಾಕಿಂಗ್ ಮಾಡಲೇಬೇಕು. ಅಟ್ಲೀಸ್ಟ್ ನೀವು 30 ಮಿನಿಟ್ಸ್, ಮಾರ್ನಿಂಗ್ 30 ಮಿನಿಟ್ಸು, ಸಂಜೆ ಟೈಮ್ 30 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡಲೇಬೇಕು. ಇದರಿಂದ ನಾವು ಕೂಡ ಆ್ಯಕ್ಟಿವ್ ಆಗಿರ್ತೀವಿ, ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀವಿ. ಸೊ ಹಾಗಾಗಿ ನೀವು ವಾಕಿಂಗ್ ಮಾಡಲೇಬೇಕಾಗತ್ತೆ. ಇನ್ನು ನೆಕ್ಸ್ಟ್ನೇದಾಗಿ ನಿಮ್ಗೇನಾದರೂ ನಾರ್ಮಲ್ ಡೆಲಿವರಿ ಆಗಿದ್ದರೆ 2 ಮಂತ್ಸ್ ಆದಮೇಲೆ ಇದನ್ನು ಫಾಲೋ ಮಾಡಿ. ನಿಮ್ಗೇನಾದರೂ ಸೆಕ್ಷನ್ ಆಗಿದ್ದರೆ ಒಂದು 3-4 ಮಂತ್ಸ್ ಆದಮೇಲೆ ಈಗ ಬ್ರೀತಿಂಗ್ ಎಕ್ಸಸೈಸ್ ಬರುತ್ತಲ್ಲ ಅದು, ಮತ್ತು ನಿಮ್ಗೇನಾದರೂ ನೀವು ಒಂದ್ಸರಿ ಯೂಟ್ಯೂಬಲ್ಲಿ ಬೇಕಾದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸಿಂಪಲ್ ಎಕ್ಸಸೈಸ್ ಬರುತ್ತೆ ಬೆಳ್ಳಿ ಫ್ಯಾಟ್ನ ರೆಡ್ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ನೀವು ಎಕ್ಸಸೈಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ತುಂಬ ಜನಕ್ಕೆ ಜಿಮ್ಗೆಲ್ಲ ಹೋಗೋಕ್ಕಾಗ್ತಿರಲ್ಲ. ಆವಾಗ ಈ ರೀತಿ ಸಿಂಪಲ್ ಎಕ್ಸಸೈಸ್ಗಳನ್ನ ಮಾಡಿಕೊಂಡ್ರೆ ಆರಾಮಾಗಿ ಬೆಳ್ಳಿ ಫ್ಯಾಟ್ನ ರೆಡ್ಯೂಸ್ ಮಾಡ್ಬೋದು. ಇವಾಗ ಪಾಪು ಇರುತ್ತೆ, 1 ತಿಂಗಳು 2 ತಿಂಗಳು 3 ತಿಂಗಳು ಪಾಪುಗಳಿತ್ತು ಅಂದರೆ ಆಲ್ಮೋಸ್ಟ್ ನೈಟ್ ಟೈಮ್ ಎಲ್ಲ ನಿದ್ದೆ ಅನ್ನೋದು ಲೆಸ್ ಆಗೇ ಆಗುತ್ತೆ. ನಿದ್ದೆ ಸಾಕಾಗೋದಿಲ್ಲ. ಹಾಗಂತ ಹೇಳ್ಬಿಟ್ಟು ನಾವು ತುಂಬ ನಿದ್ರೆನ ಕಡಿಮೆ ಮಾಡ್ಕೋಬಾರ್ದು. ಸಾಧ್ಯವಾದಷ್ಟು ಚೆನ್ನಾಗಿ ನಿದ್ದೆ ಮಾಡಬೇಕು. ಈ ನಿದ್ದೆ ಅನ್ನೋದು ಕಡಿಮೆ ಆದರೂ ಕೂಡ ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡೇ ಟೈಮು ಮನೇಲಿ ಯಾರಾದರೂ ಇದ್ದರೆ ಸೊ ಅವರು ಪಾಪು ನೋಡ್ಕೋತಾರೆ, ನಾವು ಸ್ವಲ್ಪ ನಿದ್ದೆ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಪಾಪು ಮಲಗಿದಾಗಲೇ ನಾವು ಕೂಡ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಕೊಂಡ್ರೆ ಆವಾಗ ಯಾವುದೇ ರೀತಿ ವೆಯ್ಟ್ ಗೇನ್ ಆಗೋದಿಲ್ಲ. ಇವಾಗ ಲಾಸ್ಟ್ನೇದಾಗಿ ಈ ಪೋಸ್ಟ್ ಪ್ರೆಗ್ನೆನ್ಸಿ ಬೆಲ್ಟ್ ಬರುತ್ತಲ್ಲ, ನೀವು ಅದನ್ನಾದರೂ ತೊಗೊಂಡು ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಬೆಲ್ಟ್ ಕಂಫರ್ಟಬಲ್ ಆಗಲ್ಲ ಅಂದರೆ ಬಟ್ಟೆನಾದರೂ ಕಟ್ಕೊಬೋದು. ಸೊ ಈ ಬೆಲ್ಟ್ ಕಟ್ಕೊಳ್ಳೋದ್ರಿಂದ ಅಥವಾ ಬಟ್ಟೆ ಕಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಈ ಸೆಕ್ಷನ್ ಆಗಿರ್ತಾರಲ್ಲ ಅವ್ರಿಗೆ ಬೇಕಾದರೆ ಒಂದು ಸರಿ ನಿಮ್ಮದು ಸ್ಟಿಚಸ್ ಎಲ್ಲ ವಾಸಿಯಾಗಿದ್ದರೆ ಒಂದು ಸರಿ ನೀವು ಡಾಕ್ಟರ್ನ ಕೇಳಿಕೊಂಡು ಆಮೇಲೆ ಈ ಡಾಕ್ಟರ್ನ ಕೇಳಿಕೊಂಡು ಆಮೇಲೆ ನೀವು ಈ ಬೆಲ್ಟು ಅಥವಾ ಬಟ್ಟೆನ ಯೂಸ್ ಮಾಡಿ. ಇದರಿಂದ ಬೆಳ್ಳಿ ಫ್ಯಾಟ್ನ ರಿಡ್ಯೂಸ್ ಮಾಡ್ಬೋದು. ಎಸ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮ್ಗೇನಾದರೂ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.